ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ಇವತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೊಂದೆಡೆ ಆಡಳಿತ ಪಕ್ಷ ಸದನದಲ್ಲಿ ಆಧಾರರಹಿತ ಆರೋಪಗಳನ್ನು ಮಾಡಿದ್ದಕ್ಕಾಗಿ ರಾಹುಲ್ ಗಾಂಧಿಯವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವುದಕ್ಕೂ ಕೂಡ ಮುಂದಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಲೋಕಸಭೆಯಲ್ಲಿ ಡೀಲ್ ಕದನ. ಲೋಕಸಭೆಯಲ್ಲಿ ಕಳೆದೊಂದು ವಾರದಿಂದ ಎಂಎಂ ನರವಾಣೆಯವರ ಪುಸ್ತಕದ ಸುತ್ತಲೂ ಕೂಡ ಆರೋಪ ಪ್ರತ್ಯಾರೋಪಗಳೇ ತೀವ್ರಗೊಂಡಿತ್ತು. ಯಾವಾಗ ರಾಷ್ಟ್ರಪತಿಯವರ ಭಾಷಣದ ಮೇಲಿನ ಚರ್ಚೆ ಶುರುವಾಯಿತು, ರಾಹುಲ್ ಗಾಂಧಿ ಎಂಎಂ ನರವಾಣೆಯವರ ಪುಸ್ತಕವನ್ನು ಪ್ರಸ್ತಾಪಿಸುವುದಕ್ಕೆ ಮುಂದಾದ. ಅಲ್ಲಿಂದ ನಂತರ ಕಲಾಪದ ಒಳಗೂ ಹೊರಗೂ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ನಿರತವಾಗಿತ್ತು. ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿತ್ತು. ಅದೆಲ್ಲವರೆಗೂ ಹೋಯಿತು ಅಂತ ಹೇಳಿದರೆ, ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡೋದಕ್ಕೆ ನೋಟಿಸ್ ಕೊಡುವ ಹಂತವನ್ನು ಕೂಡ ತಲುಪಿದೆ. ಆದರೆ ಇವತ್ತು ಲೋಕಸಭೆಯಲ್ಲಿ ವಿಸ್ತೃತ ಚರ್ಚೆ ಶುರುವಾಗಿದೆ. ಬಜೆಟ್ ಮೇಲಿನ ಚರ್ಚೆಯನ್ನು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರಂಭಿಸಿದ್ದಾರೆ. ನರವಾಣೆ ಪುಸ್ತಕದ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸೋದಕ್ಕೆ ವಿಶೇಷ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ ಏನಿತ್ತಲ್ಲ, ಆ ಬೇಡಿಕೆಯನ್ನು ಕೈಬಿಟ್ಟು ಬಜೆಟ್ ಮೇಲಿನ ಚರ್ಚೆಯನ್ನು ಆರಂಭಿಸಿದರು. ಬಜೆಟ್ನಲ್ಲಿದ್ದ ಸರಿ ತಪ್ಪುಗಳಿಗಿಂತ ಹೆಚ್ಚಾಗಿ ಬಜೆಟ್ನ ಮಾರನೇ ದಿನ ಭಾರತ ಹಾಗೂ ಅಮೆರಿಕ ನಡುವೆ ನಡೆದಂತಹ ವ್ಯಾಪಾರ ಒಪ್ಪಂದದ ಬಗ್ಗೆಯೇ ರಾಹುಲ್ ಗಾಂಧಿ ಹೆಚ್ಚು ಮಾತಾಡಿದರು. ವಿಶೇಷವಾಗಿ ಒಂದು ಹಂತದಲ್ಲಿ ಭಾರತ ಮಾತೆಯನ್ನೇ ನೀವು ಮಾರಾಟ ಮಾಡಿದ್ದೀರಿ ಅನ್ನುವಂತಹ ಆರೋಪವನ್ನು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದರು. ಇದರ ನಡುವೆ ಕೆಲವು ಹೆಸರುಗಳನ್ನು ಸದನದಲ್ಲಿ ಪ್ರಸ್ತಾಪಿಸೋದಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದಂತಹ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅದಕ್ಕೆ ಪೂರಕವಾದ ದಾಖಲೆಯನ್ನು ಒದಗಿಸಬೇಕು ಅನ್ನುವಂತಹ ಆಗ್ರಹ ಆಡಳಿತ ಪಕ್ಷದಿಂದ ಬಂತು. ಅಷ್ಟೇ ಅಲ್ಲದೆ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಬೇಕು ಅನ್ನುವಂತಹ ವಿಷಯದಲ್ಲೂ ಕೂಡ ಕೇಂದ್ರ ಸರ್ಕಾರ, ಆಡಳಿತ ಪಕ್ಷ, ಬಿಜೆಪಿಯವರು ಬಹಳ ಗಂಭೀರ ಚಿಂತನೆಯನ್ನು ನಡೆಸಿದ್ದಾರೆ. ಅದು ಯಾವ ಕಾರಣಕ್ಕಾಗಿ ಮತ್ತು ರಾಹುಲ್ ಗಾಂಧಿಯವರ ಭಾಷಣದಲ್ಲಿ ಪ್ರಸ್ತಾಪಿಸಿದ ವಿಚಾರಗಳು ಏನೇನಿತ್ತು ಅದೆಲ್ಲವನ್ನು ಕೂಡ ಒಂದು ವಿವರವಾದಂತಹ ವರದಿ ಮೂಲಕ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಪಟ್ಟಕ್ಕಾಗಿ ಫಾರಿನ್ ಟೂರ್. ರಾಜ್ಯದ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಅದು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 25ಕ್ಕೂ ಹೆಚ್ಚು ಮಂದಿ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಹಾಗೆ ಹೊರಟು ನಿಂತವರ ಪಟ್ಟಿಯನ್ನು ನೋಡಿದಾಗ ಮತ್ತು ಆ ಹೊರಟು ನಿಂತಿರುವಂತಹ ತಂಡದ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರನ್ನ ನೋಡಿದಾಗ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಕುಳಿತುಕೊಂಡಂಥವ್ರು ಅನ್ನೋದು ಗೋಚರಿಸುತ್ತೆ. ಅಥವಾ ಕೆಲವರು ನ್ಯೂಟ್ರಲ್ ಆಗಿರ್ತಕ್ಕಂಥವ್ರು. ಆದರೆ ನಿಜಕ್ಕೂ ಇವರು ಹಾಗಾದರೆ ಫಾರಿನ್ ಟೂರ್ಗೆ ಹೊರಟಿದ್ದು ಯಾಕೆ ಅಂತ, ಯಾರ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಕಾಂಗ್ರೆಸ್ನ ಒಳಗಡೆನೇ ಇದಕ್ಕೆ ಆಕ್ಷೇಪವೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಇಲ್ಲಿ ಫಾರಿನ್ ಟೂರ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವೂ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಏನಿವರ ಲೆಕ್ಕಾಚಾರ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಲೋಕಸಭೆಯಲ್ಲಿ ನಡೆದಿರುವಂತಹ ಡೀಲ್ ಕದನದ ಬಗ್ಗೆ. ಲೋಕಸಭೆ ಕಲಾಪದಲ್ಲಿ ಇವತ್ತು ರಾಹುಲ್ ಗಾಂಧಿಯವರ ಭಾಷಣ ಬಹಳ ತೀವ್ರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಹೋಗಿದ್ದಾರೆ. ಕೇಂದ್ರ ಸರ್ಕಾರ ಈ ಒಂದು ಡೀಲ್ ಮಾಡೋದ್ರ ಮೂಲಕವಾಗಿ, ವ್ಯಾಪಾರಿ ಒಪ್ಪಂದವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ಅಮೇರಿಕಾದ ಒತ್ತಡಗಳಿಗೆ ಮಣಿದಿದೆ. ಅಮೇರಿಕ ಅವರು ಕುತ್ತಿಗೆ ಪಟ್ಟಿ ಹಿಡಿದುಕೊಂಡು ನಿಮ್ಮ ಹತ್ರ ಸಹಿ ಹಾಕಿಸ್ಕೊಂಡಿದ್ದಾರೆ. ಅಮೇರಿಕ ಅವರು ಭಾರತದ ವಿರುದ್ಧ ಆರ್ಥಿಕ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥದ್ದು, ಹಾಗೆಯೇ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಿರ್ಬೋದು, ಹಾಗೆಯೇ ಇಂಧನಕ್ಕೆ ಸಂಬಂಧಪಟ್ಟಂಥ ಇಂಧನ ಮತ್ತು ಆರ್ಥಿಕತೆಯನ್ನು ಪ್ರಮುಖ ಅಸ್ತ್ರವಾಗಿ, ಶಸ್ತ್ರವಾಗಿ ಭಾರತ ವಿರುದ್ಧ ಬಳಕೆ ಮಾಡಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಹೋದರು. ರಾಹುಲ್ ಗಾಂಧಿಯವರ ಆರೋಪಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಆಡಳಿತ ಪಕ್ಷವೂ ಕೂಡ ಮಾಡಿದೆ. ಅದರ ಬಗೆಗಿನ ವರದಿಯನ್ನು ತೋರಿಸ್ತೀನಿ. You have sold India because they are choking him. They've got a grip on his neck. जब भी आपने एलिगेशन लगाया, आपको ऑथेंटिकेशन करना पड़ेगा. I will authenticate right now. I've got it. लोक
ಲೋಕಸಭೆಯಲ್ಲಿ ಕಡೆಗೂ ಬಜೆಟ್ ಮೇಲಿನ ಚರ್ಚೆ ಶುರುವಾಗಿದೆ. ಇಷ್ಟು ದಿನ ನರವಾಣೆ ಪುಸ್ತಕದಿಂದ ಆರೋಪ ಪ್ರತ್ಯಾರೋಪ ಶುರುವಾಗಿ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ನೋಟಿಸ್ವರೆಗೆ ಕಲಾಪ ಸಾಗಿತ್ತು. ಆದರೆ ಕಡೆಗೂ ರಾಹುಲ್ ಗಾಂಧಿ ಅವರು ಬಜೆಟ್ ಮೇಲಿನ ಚರ್ಚೆ ಆರಂಭಿಸಿದ್ದಾರೆ. ಬಜೆಟ್ ಚರ್ಚೆಯ ವೇಳೆ ರಾಹುಲ್ ಗಾಂಧಿ ಫೋಕಸ್ ಮುಖ್ಯವಾಗಿ ಭಾರತ ಅಮೆರಿಕ ಟ್ರೇಡ್ ಡೀಲ್ ಮತ್ತು ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ನೀಡಿರುವ 20 ವರ್ಷಗಳ ತೆರಿಗೆ ವಿನಾಯಿತಿ ಮೇಲಿತ್ತು. ಅದರಲ್ಲೂ ಭಾರತ ಸರ್ಕಾರ ಭಾರತ ಮಾತೆಯನ್ನೇ ಮಾರಾಟ ಮಾಡಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಮೆರಿಕದ ಒತ್ತಡಕ್ಕೆ ಮಣಿದು ಪ್ರಧಾನಿ ಮೋದಿ ಅವರು ಟ್ರೇಡ್ ಡೀಲ್ಗೆ ಒಪ್ಪಿಕೊಂಡಿದ್ದಾರೆ ಎಂದು ಹರಿಹಾಯ್ದ್ರು. That you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? That the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. स्पीकर साहब, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर. पीएम की आंख में डर दिखता है. दिख रहा है सर. ಅಮೆರಿಕ ಭಾರತದ ಮೇಲೆ 50% ಸುಂಕ ಹೇರಿದ್ದನ್ನ ಕೈಬಿಟ್ಟು 18% ಸುಂಕವನ್ನ ಅಮೆರಿಕ ವಿಧಿಸಿದೆ. ಆದರೆ ಅಮೆರಿಕ ಸುಂಕ ಇಳಿಸಿಲ್ಲ. ಬದಲಿಗೆ ದೇಶದ ಡೇಟಾಗಳನ್ನ, ರೈತರ ಹಿತಾಸಕ್ತಿಯನ್ನ, ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ, ಸಣ್ಣ ಮಧ್ಯಮ ವ್ಯಾಪಾರಿಗಳು, ಇಂಧನ ಭದ್ರತೆ, ರಕ್ಷಣಾ ವ್ಯವಸ್ಥೆಯನ್ನು ಅಮೆರಿಕಾಗೆ ಮಾರಾಟ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. We are heading into turbulent times and the nation has been sold. The nation has been sold out. Its data has been sold. Its farmers have been sold. Already you have kindly... Sir, its farmers have been sold. In a turbulent world, all its software engineers have been sold out. Its small and medium businesses have been sold out. And most importantly, our forces and our energy security has been sold out. ಅಮೆರಿಕ ತೆರಿಗೆ ಸಮರ ಸಾರಿದಾಗ ರಷ್ಯಾ ಜೊತೆ ಭಾರತ ತೈಲ ಒಪ್ಪಂದ ಮಾಡಿಕೊಂಡಿದ್ದನ್ನು ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ರು. ಆದರೆ ಅಮೆರಿಕ ಜೊತೆ ಈಗ ಸುಂಕ ಒಪ್ಪಂದ ಮಾಡಿಕೊಂಡು ಪ್ರಧಾನಮಂತ್ರಿ ಅಮೆರಿಕಾಗೆ ಶರಣಾಗಿದ್ದಾರೆ. ಅಮೆರಿಕ ಹೇಳಿದ ಕಡೆ ಭಾರತ ತೈಲ ಖರೀದಿಸಲು ಒಪ್ಪಿಕೊಂಡು ಪ್ರಧಾನಿ ಮೋದಿ ದೇಶದ 150 ಕೋಟಿ ಜನರ ಭವಿಷ್ಯವನ್ನ ಅಮೆರಿಕದ ಮುಂದೆ ಶರಣಾಗತಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. Bangladesh now is going to wipe out our textile industry. Our energy security has been handed over. We can't buy oil from who we want to buy oil from. Now, I don't believe any Indian Prime Minister would do this. Logic ही नहीं है sir. Logic नहीं है sir. ये जो हुआ है sir, ये पूरा surrender है. And it is a tragedy because it is a surrender not just of the Prime Minister. He has surrendered the future of 1.5 billion Indians. ಇಷ್ಟಕ್ಕೆ ಸುಮ್ಮನಾಗದ ರಾಹುಲ್ ಗಾಂಧಿ ಜಗತ್ತಿನಲ್ಲಿ ಯುದ್ಧ ಕೊನೆಯಾಗ್ತಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಆದರೆ ಆಪರೇಷನ್ ಸಿಂಧೂರ್ ಮಾಡಿದ್ದು ಯುದ್ಧ ಅಲ್ವಾ ಅಂತ ಪ್ರಸ್ತಾಪಿಸಿದ್ರು. ಜೊತೆಗೆ ರಷ್ಯಾ ಗಾಜಾ ಯುದ್ಧಗಳನ್ನು ಪ್ರಸ್ತಾಪಿಸಿದ್ರು. ಆಮೇಲೆ ಇಡೀ ಜಗತ್ತೇ ಅಸ್ಥಿರತೆ ಅನ್ನೋ ಯುದ್ಧದಲ್ಲಿ ಸಿಲುಕಿದೆ ಅಂದ್ರು. Prime Minister stated and NSA stated shockingly some time back that the era of war is over. In fact, we are moving into the era of war. And you can see war is there in Ukraine, war was there in Gaza, war is there in the Middle East, threat of war is there in Iran. We had Operation Sindoor. So we are moving into a world of instability. ಅಮೆರಿಕ ಜೊತೆಗಿನ ಒಪ್ಪಂದಗಳಿಂದ ಭಾರತದಲ್ಲಿ ಅಮೆರಿಕನ್ನರಿಗೆ ಮುಕ್ತವಾಗಿ ಬಾಗಿಲು ತೆಗೆದಿದೆ ಅಂತ ಮೋದಿ ಸರ್ಕಾರದ ಮೇಲೆ ಮುಗಿಬಿದ್ರು. ಸಣ್ಣ ರೈತರನ್ನು ನಾಶ ಮಾಡುತ್ತಿದ್ದಾರೆ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ, ಇದು ಅವಿವೇಕತನ ಅಂತ ಆಕ್ರೋಶ ಹೊರಹಾಕಿದ್ರು. For the first time in Indian history, our farmers are facing a storm. You have opened the door to mechanized American farms, thousands and thousands of acres each farm. You have opened the door to crush our poor farmers. It is disgraceful.
It is disgraceful. How can you even make these statements? How can you even come to this house and talk this type of nonsense? Are you not ashamed of yourselves? Are you not ashamed of giving? ಯಾವಾಗ ರಾಹುಲ್ ಗಾಂಧಿ ಅವರು ಅಸಂವಿಧಾನಿಕ ಪದಗಳನ್ನು ಬಳಸಿದ್ರೋ ಆಗ ಬಿಜೆಪಿ ಅವರು ಸಿಡಿದೆದ್ರು. ರಾಹುಲ್ ಗಾಂಧಿ ಅವರ ಒಂದೊಂದು ಮಾತಿಗೂ ತಿರುಗೇಟು ಕೊಟ್ರು. ಸ್ಪೀಕರ್ ಸ್ಥಾನದಲ್ಲಿದ್ದ ಜಗದಂಬಿಕಾ ಪಾಲ್ ಕೂಡ ರಾಹುಲ್ ಅವರ ಮಾತಿಗೆ ಕಡಿವಾಣ ಹಾಕಿದ್ರು. You are saying shameful. Parliamentary affairs. You are saying nonsense. 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 So how can you? Okay, I won't When go the down that finance line. minister replies in the evening, the leader of opposition should listen to the reply of the honorable finance minister. My request is, please use the word whatever you choose to use, but don't make it abusive. It doesn't. That's not abusive, my friend. Nonsense. जो nonsense आपने यूज किया वो कार्रवाई का Speaker, हिस्सा give नहीं me. बनेगा. Nonsense is not a appropriate. I did not use nonsense, You sir. have used. ಕೊನೆಗೆ ರಾಹುಲ್ ಗಾಂಧಿ ಆಯ್ತು ಅಸಂವಿಧಾನಿಕ ಪದಗಳನ್ನ ಬಳಸಲ್ಲ ಅಂತ ಹೇಳಿ ಮಾತು ಮುಂದುವರೆಸಿದ್ರು. ಪ್ರಧಾನಿ ಮೋದಿಯವರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿ 50ಕ್ಕೂ ಹೆಚ್ಚು ನಿಮಿಷದ ಭಾಷಣ ಮುಗಿಸಿದ್ರು. ಆಗ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎದ್ದು ನಿಂತರು. ರಾಹುಲ್ ಗಾಂಧಿ ಅವರು ಭಾರತವನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದೇಶವನ್ನ ಮಾರೋರು ಹುಟ್ಟಿಲ್ಲ, ಖರೀದಿಸೋರು ಹುಟ್ಟಿಲ್ಲ ಅಂತ ತಿರುಗೇಟು ಕೊಟ್ರು. राहुल जी ने कहा कि हमारा देश, भारत देश को आपने सेल कर दिया है. मैं सदन में कहना चाहता हूं, आज तक कोई माई के लाल पैदा नहीं हुआ जो भारत को सेल कर सकता है, कोई खरीद सकता है, नहीं हो सकता है. ಇನ್ನು ಉದ್ಯಮಗಳನ್ನೆಲ್ಲ ಮೋದಿ ಅಮೆರಿಕಾಗೆ ಅಡ ಇಟ್ಟಿದ್ದಾರೆ. ಇಂಥ ಪ್ರಧಾನಿಯನ್ನ ದೇಶವೇ ನೋಡಿಲ್ಲ ಅಂತ ಹೇಳಿದ್ರು ರಾಹುಲ್ ಗಾಂಧಿ. ಇದಕ್ಕೂ ಕಿರಣ್ ರಿಜಿಜು ತಿರುಗೇಟು ಕೊಟ್ರು. मैं दावे के साथ कहता हूं, इस देश का आज तक सबसे मजबूत प्रधानमंत्री नरेंद्र मोदी जी है. कोई हिला नहीं सकते, कोई हिला नहीं सकते. आपका कहने से क्या होगा? और आज देश मजबूती से आगे बढ़ रहा है. आप लोग खुश नहीं है. भारत आगे बढ़ने से कांग्रेस दुखी हो जाते हैं. इसी से तो हम लोग का चिंता है. ಇನ್ನು ರಾಹುಲ್ ಗಾಂಧಿ ಅವರ ಮೇಲೆ ಅನುರಾಗ್ ಠಾಕೂರ್ ಎದ್ದು ನಿಂತು ರಾಹುಲ್ ಗಾಂಧಿ ನರ್ಸರಿ ಮಕ್ಕಳಂತೆ, ವ್ಯಾಪಾರಕ್ಕೂ ಒಪ್ಪಂದಗಳಿಗೂ ವ್ಯತ್ಯಾಸವೇ ಗೊತ್ತಿಲ್ಲ ಅಂತ ವಾಗ್ದಾಳಿ ಮಾಡಿದ್ರು. इनका तो ज्ञान भी नर्सरी क्लास से शुरू करवाना पड़ेगा. इनको ट्रेड एंड कॉमर्स और फाइनेंस में ही अंतर नहीं पता. राष्ट्रपति भाषण पे क्या चर्चा करनी और बाकी क्या कहना वो राहुल गांधी जी को नहीं पता. ದೇಶವನ್ನೇ ಮೋದಿ ಸರ್ಕಾರ ಮಾರಾಟ ಮಾಡಿದೆ ಅಂತ ರಾಹುಲ್ ಗಾಂಧಿ ಲೋಕಸಭೆ ಕಲಾಪದಲ್ಲೇ ಹೇಳಿರೋದು ಗಂಭೀರ ವಿಚಾರ. ಈಗ ರಾಹುಲ್ ಗಾಂಧಿ ಆರೋಪಗಳಿಗೆಲ್ಲ ಸಾಕ್ಷಿ ದಾಖಲೆಗಳನ್ನ ಕೊಡಬೇಕು ಅಂತ ಬಿಜೆಪಿ ಕೇಳಿದೆ. ಜೊತೆಗೆ ರಾಹುಲ್ ಗಾಂಧಿ ವಿರುದ್ಧ ಸಂಸತ್ ಒಳಗೂ ಹೊರಗೂ ಹೋರಾಟ ನಡೆಸಲು ತೀರ್ಮಾನಿಸಿದ್ದಾರೆ ಬಿಜೆಪಿ ನಾಯಕರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ನೀಡುವ ಎಚ್ಚರಿಕೆಯನ್ನು ನೀಡಿದ್ದು ದೇಶವ್ಯಾಪಿ ಆಂದೋಲನಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಒಟ್ನಲ್ಲಿ ರಾಹುಲ್ ಗಾಂಧಿ ಇಷ್ಟು ದಿನ ಭಾಷಣಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಸಿಟ್ಟಾಗ್ತಿದ್ರು. ಆದ್ರಿವತ್ತು ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿಯ ಮೂಲಕ ಅಮೆರಿಕ ಜೊತೆಗಿನ ವ್ಯಾಪಾರಿ ಒಪ್ಪಂದದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಅದರಲ್ಲೂ ಭಾರತವನ್ನೇ ಮಾರಾಟ ಮಾಡಿದ್ದಾರೆ ಎನ್ನುವ ಮೂಲಕ ಸರ್ಕಾರವನ್ನು ಚುಚ್ಚಿದ್ದಾರೆ. ಇದರ ನಡುವೆ ಸದನದಲ್ಲಿ ಕೆಲ ಉದ್ಯಮಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದು ಅದಕ್ಕೆ ಪೂರಕ ದಾಖಲೆ ಒದಗಿಸುವಂತೆ ಸರ್ಕಾರ ಒತ್ತಡ ಹೇರಲು ಮುಂದಾಗಿದೆ. ಅಲ್ಲದೆ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಬಗ್ಗೆಯೂ ಯೋಚನೆ ಮಾಡುತ್ತಿದ್ದು ಆಡಳಿತ ಮತ್ತು ಪ್ರತಿಪಕ್ಷದ ನಡುವಿನ ಸಂಘರ್ಷ ಇನ್ನಷ್ಟು ತಾರಕಕ್ಕೇರುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಲೋಕಸಭೆ ಕಲಾಪದಲ್ಲಿ ನಡೆದಿರುವಂತಹ ಚರ್ಚೆಗಳನ್ನು ಯಾವ ರೀತಿಯಾಗಿ ಆರೋಪ ಬಂದಿದೆ, ಅದಕ್ಕೆ ಪ್ರತ್ಯುತ್ತರ ಯಾವ ರೀತಿಯಲ್ಲಿ ಬರ್ತಾ ಇದೆ ಅನ್ನೋಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಪಟ್ಟಕ್ಕಾಗಿ ಫಾರಿನ್ ಟೂರ್ ಅನ್ನುವಂಥದ್ದು ಸದ್ಯಕ್ಕೆ ರಾಜ್ಯದಲ್ಲಿ ಪಟ್ಟದ ಫೈಟ್ ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತಾ ಇದೆ. ಮುಖ್ಯಮಂತ್ರಿಯವರು ಇತ್ತೀಚೆಗೆ ಈ ಪಟ್ಟದ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಸ್ವಲ್ಪ ಸಿಡಿಬಿಡಿಗೊಳ್ತಾ ಇದ್ದಾರೆ. ಸಾಕು, ಈ ರೀತಿಯಂಥ ಪ್ರಶ್ನೆಗಳು ಸಾಕು ಅನ್ನುವಂಥವ್ರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಏನಾಗ್ತಿದೆ ಹಾಗಾದರೆ ಇಲ್ಲಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಬಿಕ್ಕಟ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಗಿದಿಲ್ಲ. ಇಲ್ಲಿ ಮುಂದುವರೆದಿದೆ. ಇದು ಬಜೆಟ್ನಲ್ಲಿ ಸಿಎಂ ಬ್ಯುಸಿಯಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಶಿವಕುಮಾರ್ ಅವರ ಸರ್ಕಸ್ ಮುಂದುವರೆದಿದೆ. ದೆಹಲಿಗೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ರಾಹುಲ್ ಗಾಂಧಿ ಇಲ್ಲೇನೆ ಸ್ಪಷ್ಟತೆಯನ್ನು ಪಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ.
ಆದರೆ ಇನ್ನೂ ಕೂಡ ಆ ಸ್ಪಷ್ಟತೆ ಅವರಿಗೆ ಸಿಗ್ತಾ ಇಲ್ಲ. ಮಾರ್ಚ್ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಾಗ ಚರ್ಚೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಇದ್ದೇ. ಮಾರ್ಚ್ ಮೊದಲ ವಾರದಲ್ಲಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ನಾಯಕತ್ವ ಬಿಕ್ಕಟ್ಟು ಉಲ್ಬಣಗೊಳ್ಳುವಾಗಲೇ ಸಿಎಂ ಡಿಸಿಎಂ ಆಪ್ತರ ಆಟವೂ ಕೂಡ ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ಯಾಕಂದರೆ ಇಡೀ ಆಟಕ್ಕೆ ಟ್ವಿಸ್ಟನ್ನು ಇಬ್ಬರ ಆಪ್ತ ವಲಯದವರು ಕೊಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಪ್ರವಾಸಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಶಾಸಕರು. ಸಿದ್ದರಾಮಯ್ಯವರ ಆಪ್ತ ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಪಶುಸಂಗೋಪನೆ ಅಧ್ಯಯನ ನಿಮಿತ್ತ ಶಾಸಕರು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಹೊರಟಿದ್ದಾರೆ. ಡಿಕೆ ಆಪ್ತ ಶಾಸಕರು ಕೂಡ ರೆಸಾರ್ಟ್ ಒಂದರಲ್ಲಿ ಸಭೆ ಸೇರುವಂತಹ ಪ್ಲಾನ್ ಇತ್ತು ಅಂತ ಹೇಳ್ತಾ ಇದ್ರು. ಇದು ಕೂಡ ಚರ್ಚೆ ನಡೀತಾ ಇತ್ತು. ಆದರೆ ಆ ಪ್ಲಾನ್ಗಳ ಬಗ್ಗೆ ಯಾವುದೇ ಅಧಿಕೃತತೆ ಇಲ್ಲ. ಅಲ್ಲಿ ಕೂಡ ಸಂಖ್ಯಾಧಾರಿತ ನಿರ್ಧಾರ ಅನ್ನೋದೇ ಆದರೆ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವ ತಂತ್ರಗಾರಿಕೆಯು ಕೂಡ ಶುರುವಾದಂತೆ ಕಾಣ್ತಾ ಇದೆ. ಸಂಖ್ಯಾಬಲದ ಆಧಾರಿತವಾಗಿಯೇ ಮುಖ್ಯಮಂತ್ರಿ ಗಾದಿ ಅಂತೇಳಿ ಆದರೆ ಅದು ನಿಜಕ್ಕೂ ಕೂಡ ದೊಡ್ಡ ಫೈಟ್ಗೆ ಕಾರಣ ಆಗುವಂಥ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ ಸದ್ಯದ ಬೆಳವಣಿಗೆಗಳು. ಇಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಫಾರಿನ್ ಟೂರ್ಗೆ ಪ್ಲಾನ್ ಮಾಡ್ಕೊಂಡಿದ್ರೆ DCM ಅವರ ಆಪ್ತರು ರೆಸಾರ್ಟ್ ಟೂರ್ಗೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇದರ ಬಗ್ಗೆ ಒಬ್ಬರು ಶಾಸಕರು ಕೂಡ ಆಪ್ತ ವಲಯದಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದಾರೆ. ಇನ್ನು ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಫಾರಿನ್ ಟೂರ್ ಪ್ರಸ್ತಾಪದ ಬಗ್ಗೆ ಮಾತಾಡಿದರೆ ನಮ್ಮಣ್ಣ ಯಾವುದೇ ರೀತಿಯಾದಂತಹ ಫಾರಿನ್ ಟೂರ್ ಆಗಲಿ ಅಥವಾ ರೆಸಾರ್ಟ್ ಟೂರ್ ಆಗಲಿ ಯಾವುದನ್ನು ಕೂಡ ಆಯೋಜಿಸಿಲ್ಲ ಅಂತೇಳಿ ಸುರೇಶ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತೇಳಿ ಕುರ್ಚಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆದರೆ ಕಾಲವೇ ಎಲ್ಲವನ್ನೂ ಹೇಳುತ್ತೆ ಅಂತೇಳಿ ಶಿವಕುಮಾರ್ ಅವರು ಅಭಿಪ್ರಾಯವನ್ನು ಹೊಂದಿದ್ದಾರೆ, ವಿಶ್ವಾಸವನ್ನು ಹೊಂದಿದ್ದಾರೆ. ಇನ್ನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಸಿದ್ದರಾಮಯ್ಯನವರು ಪ್ರತಿನಿತ್ಯ ಹೇಳ್ತಿದ್ದಾರೆ, ಪ್ರತಿ ಬಾರಿಯೂ ಕೂಡ ಹೇಳ್ತಿದ್ದಾರೆ, ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇದ್ದಾರೆ. ಆದರೆ ನಾವು ಮಾತನಾಡಿರುವಂಥದ್ದು ನಮಗಷ್ಟೇ ಗೊತ್ತು ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಆ ಮೂಲಕ ನಾವೇನೋ ಮಾತನಾಡಿದ್ದೀವಿ ಅನ್ನುವಂತಹ ಸಂದೇಶವನ್ನು ಅಂತವ್ರು ರವಾನೆ ಮಾಡ್ತಾ ಇದ್ದಾರೆ. ವರಿಷ್ಠರು ಹೇಳಿದಂತೆ ನಾವು ಕೇಳ್ತೀವಿ ಅಂಥೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು, ಅದು ನಿಧಾನವಾಗಿ ಆದರೂ ಕೂಡ ಉಳಿಸ್ಕೊಳ್ತಾರೆ ಸಿದ್ದರಾಮಯ್ಯನವರು ಅನ್ನುವಂಥ ವಿಶ್ವಾಸದಲ್ಲಿ DK ಸುರೇಶ್ ಅವರಿದ್ದಾರೆ. ಹೀಗೆ ಇಲ್ಲಿ ಕೊಟ್ಟ ಮಾತು, ಇಟ್ಟ ಹೆಜ್ಜೆ ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ಆದರೆ ಇಲ್ಲಿ CM ಸಿದ್ದರಾಮಯ್ಯನವರು ಈ ಕುರ್ಚಿ ಫೈಟ್ ಬಗ್ಗೆ ಕೇಳಿದಾಗ ಏನು ಹೇಳಿದರು ಮತ್ತು DK ಬ್ರದರ್ಸ್ ಏನು ಹೇಳ್ತಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳ ಪ್ರಾಯೋಜಕತ್ವ ಇರ್ಬೋದು. DK ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾದು ನೋಡ್ತಾರಂತೆ ಸರ್, ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತ ಸರ್. ಬೇರೆ ಏನು ಕೇಳಕ್ ಬರೋದು ನಿಮ್ಗೆ? ನೀನು ಕೇಳೋದೇ ಇಲ್ವಲ್ಲ, ಬರೀ ಇದೆ. 3 ತಿಂಗಳಾಯ್ತು ಶುರು ಮಾಡಿ, ನೀವು ಕೇಳ್ಬೇಡಿ ದಯಮಾಡಿ. ಸಿದ್ದರಾಮಯ್ಯ ಅವರು ಕೊಟ್ಟು ಮಾತ್ರ ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಕೂತ್ಕೊಂತ ಹೇಳಿದೀವಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ಟೈಮ್ ನಾವು ಕೇಳ್ತೀನಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, DK ಶಿವಕುಮಾರ್ ನಡ್ಕೋಬೇಕು. ಹೈಕಮಾಂಡ್ಗೆ ಬಿಟ್ಟದ ವಿಚಾರ. ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಕೇಳೋದು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಹೀಗೆ ನಿಧಾನಕ್ಕಾದರೂ ಉಳಿಸ್ಕೊಳ್ತಾರೆ ಅಂತ, ನಿಧಾನಕ್ಕಾದ್ರೂ ಈಗಲೇ ಅಲ್ದಿದ್ರು ಕೂಡ ನಿಧಾನಕ್ಕಾದರೂ ಉಳಿಸ್ಕೊಳ್ತಾರೆ ಅಂಥೇಳಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಸಿದ್ದರಾಮಯ್ಯನವರ ನಿರ್ಧಾರವನ್ನು ಎದುರು ನೋಡ್ತಾ ಇದ್ದಾರೆ. ಈ ನಡುವೆ 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥದ್ದನ್ನು ಮತ್ತೆ ಮುಂದುವರಿಸಿದ್ದಾರೆ. ಅದೇ ಅಭಿಪ್ರಾಯವನ್ನು ಮುಂದುವರಿಸಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು. ಕುರ್ಚಿ ಕಚ್ಚಾಟದ ಬೆನ್ನಲ್ಲೇ ಸಿದ್ದ ಪರವಾಗಿ ಪ್ರಬಲವಾಗಿ ಆಪ್ತರು ಬ್ಯಾಟಿಂಗ್ ಮುಂದುವರೆದಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. 2028ರ ವಿಧಾನಸಭೆ ಚುನಾವಣೆಗೂ ಸಿದ್ದರಾಮಯ್ಯ ಅವರದ್ದೇ ನೇತೃತ್ವ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ದೆಹಲಿಗೆ ಯಾರೇ ಹೋದರೂ ಹೈಕಮಾಂಡ್ ಅವರು ಸಿಗ್ತಾರೆ. ಆದರೆ
ಹಾಗಾಗಿ ಏನೇ ಆದರೂ ಕೂಡ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಾಗೆಯೇ ಜಮೀರ್ ಅಹಮದ್ ಖಾನ್ ಅವರು ಏನು ಹೇಳಿದ್ದಾರೆ ಅಂತ ತೋರಿಸ್ತೀನಿ. ವಾರಂಟೂರು ಹೋಗಿದ್ದು ಅದಕ್ಕೆ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರ್ದಂತ ಇದ್ದೇನೇನ ರೂಟೀನ್, ಅವರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳದ್ದು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿದು ರೂಟೀನಾಗಿ ಕೆಲಸ ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ವಿದೇಶ ಪ್ರವಾಸಕ್ಕೆ ಹೋಗೋ ಮಾಹಿತಿ ಇದೆಯಾ ಸರ್ ತಮಗೆ? ಇದ್ರೆ ಏನು ಮಾಡೋರಲ್ಲ, ಹೋಗಿ ಏನು ಮಾಡೋಲ್ಲ ನಾವು, ಮತ್ತಿಲ್ಲೇ ಬರ್ಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದಿರಲಾರ ಅವರು, ಓಡಿ ಬಂದಿರಲಾರ, ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು. ನಮ್ಮಲ್ಲೂ ಯಾವುದೂ ಗೊಂದಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೂ ಹೇಳಿದ್ದಾರೆ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಯಾವಾಗವರೆಗೂ ಹೇಳ್ತಾರೆ ನಾನು ಅವತ್ತವರೆಗೂ ಮುಖ್ಯಮಂತ್ರಿ ಆಗಿರ್ತೀನಂತ. ನಾನು ಆಸ್ ಎ ಪಕ್ಷದ ಕಾರ್ಯಕರ್ತಾಗಿ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಆ ಸಾಧ್ಯ ಒಬ್ಬರಿಂದನೇ ಸಾಧ್ಯ, ಹೈಕಮಾಂಡಿಂದ, ಮಲ್ಲಿಕಾರ್ಜುನ ಖರ್ಗೆಯಿಂದ, ರಾಹುಲ್ ಗಾಂಧಿಯಿಂದ, ಸೋನಿಯಾ ಗಾಂಧಿಯಿಂದ ಮಾತ್ರ ಸಾಧ್ಯ. ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅದು.